ನೋಡು ನೀನ್ ತಾನೆ ಅಂತಿದ್ದು ಇವಾಗ ಬಾಳೆಹಣ್ಣು ತಿನ್ಬೇಕು ಅಂತ ಬೈಕೆ ಆಗ್ತೀನಿ ಅಂತ ತಿನ್ನು ಪರಲ್ಲ. ಅಯ್ಯೋ ಶಿವನೇ ಡಾಕ್ಟ್ರೆ ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೋಡು ನಾವೆಲ್ಲರೂ ಹೆಂಗೆ ಹೇಳ್ತಾ ಇದೀವೋ ನೀವು ಹಂಗೆ ಹೇಳು. ಬೇರೆ ಥರ ಹೇಳಿದೆ ಅಸಹ್ಯವಾಗಿರ್ತದೆ ಬೇಡ ತಿನ್ನು. ಡಾಕ್ಟ್ರೆ ನೋಡು ಬೈಕೆ ಆದಾಗ ಬಾಳೆಹಣ್ಣು ತಿನ್ಬೇಕು ಅನ್ಸಿದ್ರೆ ಚೆನ್ನಾಗಿ ಬಡಿದು ಬಾಯಿಗೆ ಹಾಕೊಂಡ್ಬಿಡ್ಬೇಕು, ಬೇಡಬಾರ್ದು. ತಿನ್ನು. ಡಾಕ್ಟ್ರೆ ನನಗೆ ಬಾಳೆಹಣ್ಣು ತಿಂದ್ರೆ ಕಾಯಿಲೆ ಬಂದ್ಬಿಡ್ತದೆ. ಏಯ್ ಡಾಕ್ಟ್ರಿ ಯಾರೋ ನಾನ ನೀನಾ ಯಾರೋ ಮತ್ತೆ ಹಬ್ಬ ಅಂತ ಜಾಸ್ತಿ ನೀ ಬಾಳೆಹಣ್ಣು ತಿನ್ನು ಏನಾಗುತ್ತೆ ಗೊತ್ತಾ, ಬೇರೆ ಆಗುತ್ತೆ ಅಷ್ಟೇ. ಇನ್ ಮಿಕ್ಕಿದ ಯಾವ ಕಾಲೇನೆ ಬರ್ಲಿ ಕಣ, ನಾನು ಚೆಕ್ ಮಾಡ್ತೀನಿ. ತಿನ್ನು ಡಾಕ್ಟ್ರೆ. ನೋಡು ಫ್ರೀಯಾಗಿ ಚೆಕ್ ಮಾಡ್ತೀನಿ. ಇನ್ನು ತಗೋತೀನಿ. ಡಾಕ್ಟ್ರೆ ತಿನ್ನು. ಏನ ಎವಳೋದಕ್ಕೆ ಎವಳಿಸ್ಕೊಳ್ಳಿ. ಹೇಳು. ನಾನು ಬಾಳೆಹಣ್ಣು ತಿನ್ಬೇಕು ಅಂತ ಸಿಪ್ಪ ಎಡ್ದ್ಬಿಟ್ಟು ಅಣ್ಣ ಬಾಯಿಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಬಂದ್ ಕಿತ್ಕೊಂಡು ಹೊಟ್ಟೋಗ್ಬಿಡ್ತದೆ. ಯಾರು? ಕಪಿ. ಕಪಿ ತಾನೆ. ನಾನಿಲ್ಲೇ ಇರ್ತೀನಿ. ಈ ಬಾಳೆಹಣ್ಣನ್ನ ತಿನ್ನೋವರೆಗೂ ನಾನು ಇಲ್ಲೇ ಇರ್ತೀನಿ. ಯಾವ ಕಪಿ ಬರುತ್ತೋ ನಾನು ನೋಡ್ತೀನಿ. ಬ್ಯಾಡ ಡಾಕ್ಟ್ರೆ. ತಿನ್ನು. ಬ್ಯಾಡ ಡಾಕ್ಟ್ರೆ. ಎಲ್ಲ ನೋಡ್ಬಿಡ್ತೀನಿ. ತಿನ್ನು. ಕೋತಿ ಓಡಿಸೋ ಡಾಕ್ಟರ್ ಇಲ್ಲೇ ಇರುವಾಗ ಯಾವ ಕೋತಿನೂ ಬರಲ್ಲ, ನೀವು ಧೈರ್ಯವಾಗಿ ತಿನ್ನಿ. ಕರೆಕ್ಟ್ ಆಗಿ ಹೇಳ್ತ ಕಣಮ್ಮ. ತಿನ್ನು ತಿನ್ನು ತಿನ್ನು. ತಿನ್ಲ ತಿನ್ನು ತಿನ್ಲ ತಿನ್ನು. ಯಾರು ಇಲ್ಲ, ಯಾರು ಇಲ್ಲ, ನಾನು ಅಷ್ಟೇ. ಡಾಕ್ಟ್ರೆ ಯಾಕೆ ಗೌಡ್ರ ಹೊಡಿತೀರ? ನಮ್ಮಮ್ಮನೂ ಇಷ್ಟೊಂದು ಹೊಡೆದಿಲ್ಲ ರೀ ನನಗೆ. ಯಾಕೆ? ಅದಕ್ಕೆ ನಾ ಹೇಳೋದು ನನಗೆ ಬಾಳೆಹಣ್ಣು ಕೊಡಬೇಡಿ ಅಂತ. ಯಾವ ಕೋತಿ ನಿನಗೆ ಬಾಳೆಹಣ್ಣು ಕೊಡ್ತಾಯ? ಇಂಜೆಕ್ಷನ್ ಕೊಡೋಣ ಅಂತ ಸಿರಿಂಜ್ ತೆಗೆದೆ ಅಷ್ಟೇ. ಅಷ್ಟು ಗೊತ್ತಾಯ್ತು. ನಿನ್ ಸಮಸ್ಯೆಗೆ ಪರಿಹಾರ ನನಗೆ ಗೊತ್ತಾಯ್ತು. ಎಲ್ಲ ಜೋರು ಕೊಡೋದು ನಿನಗೆ ಪ್ರಯೋಜನ ಆಗಲ್ಲ. ಆಪ್ತ ಮಿತ್ರ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ನಾಗವಲ್ಲಿ ಮೇಲೆ ಹೊಸ ಪ್ರಯೋಗ ಮಾಡ್ತಾರಲ್ಲ, ಆ ಥರ ಈ ಡಾಕ್ಟ್ರು ಗೌಡ್ರ ಮೇಲೆ ಹೊಸ ಪ್ರಯೋಗ ಮಾಡ್ತಾರೆ ಇವಾಗ. ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ. ಗೌಡ್ರೆ, ಹಾಂ, ನಿಮ್ಮ ಹೆಸರೇನು? ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ? ಈಗ ತಾನೇ ಗೌಡ್ರೆ ಅಂತ ಕರೆದುಬಿಟ್ಟು ಹೆಸರೇನ ಅಂತ ಕೇಳ್ತಾ ಇದ್ದಾರೆ. ಮರ್ತು ಬಿಟ್ಟೆ. ಆಕ್ಚುಲಿ ಫಸ್ಟ್ ಕಣ್ಣು ಮುಚ್ಕೊಳಕ್ಕೆ ಹೇಳ್ಬೇಕಾಯ್ತು. ಎಲ್ಲ ಕ್ಯಾನ್ಸಲ್. ಫಸ್ಟ್ ಇಂದ ಓಕೆ. ಕಣ್ಣು ಮುಚ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.